ಇನ್ನು ನಾಳೆ ರಾಜ್ಯ ರಾಜಕಾರಣದ ಪಾಲಿಗೆ ಬಹು ದೊಡ್ಡ ದಿನ. ಹೌದು, ನಾಳೆ ಸಂಜೆ 4:05 ಸರಿಯಾಗಿ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಇಡೀ ರಾಜಧಾನಿ ಸಜ್ಜಾಗ್ತಾ ಇದೆ. ಹಾಗಾದ್ರೆ ನಾಳೆಯ ಸಮಾರಂಭಕ್ಕೆ ವೇದಿಕೆ ಹೇಗೆ ಸಿದ್ಧ ಆಗಿದೆ, ವಾಸ್ತು ಲೆಕ್ಕಾಚಾರಗಳೇನು, ದಿಕ್ಕು ಬದಲಿಸಿದ ವೇದಿಕೆಯ ಇನ್ಸೈಡ್ ಸ್ಟೋರಿ ಏನು, ಬನ್ನಿ ತೋರಿಸ್ತೀವಿ. ರಾಜಕೀಯ ಜಂಜಾಟ, ಕಠಿಣ ಹೋರಾಟಗಳ ಪ್ರತಿಯೊಂದು ಹಂತದಲ್ಲೂ ಅಣ್ಣನಿಗೆ ಬೆಂಗಾವಲಾಗಿ ನಿಂತಿದ್ದ ಕರುಳ ಬಳ್ಳಿ ಈತ. ಈಗ ಅಣ್ಣ ರಾಜ್ಯದ ಅತ್ಯುನ್ನತ ಪೀಠವನ್ನೇರುತ್ತಿರುವಾಗ ಆ ಸಂಭ್ರಮಕ್ಕೆ ಅಷ್ಟೇ ಭಕ್ತಿ, ಜವಾಬ್ದಾರಿಯಿಂದ ಬೆನ್ನೆಲುಬಾಗಿ ನಿಂತಿದ್ದಾರೆ ತಮ್ಮ ಡಿಕೆ ಸುರೇಶ್. ನಾಳೆ ಲೋಕಭವನದಲ್ಲಿ ನಡೆಯಲಿರುವ ಸಿಎಂ ಪದಗ್ರಹಣದ ಸಂಪೂರ್ಣ ಸಿದ್ಧತೆಯನ್ನ ಸುರೇಶ್ ಅವರೇ ಖುದ್ದಾಗಿ ನಿಂತು ನೋಡಿಕೊಳ್ಳುತ್ತಿದ್ದಾರೆ. ವಿವಿಐಪಿ, ವಿಐಪಿ ಹಾಗೂ ವಿಶೇಷ ಆಹ್ವಾನಿತರಿಗೆ ಆಸನ ವ್ಯವಸ್ಥೆ, ಲಾನ್ನಲ್ಲಿ ಸುಮಾರು 1000 ಜನರಿಗೆ ಕೂರುವ ವ್ಯವಸ್ಥೆ ಹಾಗೂ ಸಾರ್ವಜನಿಕರ ವೀಕ್ಷಣೆಗೆ ಬೃಹತ್ ಎಲ್ಇಡಿ ಪರದೆಯನ್ನ ಅಳವಡಿಸಲಾಗುತ್ತಿದೆ. ಪ್ರಮಾಣ ವಚನದ ಬಳಿಕ ಲೋಕಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಗಣ್ಯರಿಗೆ ಹೈಟಿ ವ್ಯವಸ್ಥೆ ಮಾಡಲಾಗಿದ್ದು, ಅಣ್ಣನ ಈ ಐತಿಹಾಸಿಕ ಸಂಭ್ರಮದಲ್ಲಿ ಸಣ್ಣದೊಂದು ಲೋಪವೂ ಆಗದಂತೆ ತಮ್ಮ ಸುರೇಶ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾಳೆ ಸಂಜೆ ನಡೆಯುವಂತ ಮುಖ್ಯಮಂತ್ರಿಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಕೊನೆ ಹಂತದ ಸಿದ್ಧತೆಗಳು ಜೋರಾಗಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಆಪ್ತರು, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ವಿಧಾನಸೌಧ, ಲೋಕಭವನದ ಸುತ್ತಮುತ್ತ ಸಾಕಷ್ಟು ಎಲ್ಇಡಿಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ದಿಕ್ಕು ಬದಲಿಸಿದ ವೇದಿಕೆ, ವಾಸ್ತು ಬಲದ ಹೊಸ ಕಚೇರಿ. ಇದು ಕೇವಲ ಅಧಿಕಾರ ಸ್ವೀಕಾರವಲ್ಲ, ಪವರ್ ಗೇಮ್ನ ಹೊಸ ದಿಕ್ಸೂಚಿ. ಹೌದು, ಡಿಕೆ ಪದಗ್ರಹಣಕ್ಕೆ ವೇದಿಕೆಯ ದಿಕ್ಕೇ ಬದಲಾಗಿದೆ. ಇಷ್ಟು ದಿನ ಲೋಕಭವನದಲ್ಲಿ ಪಶ್ಚಿಮಾಭಿಮುಖವಾಗಿ ನಡೆಯುತ್ತಿದ್ದ ಕಾರ್ಯಕ್ರಮಗಳಿಗೆ ಬ್ರೇಕ್ ಬಿದ್ದಿದೆ. ನಾಳೆಯ ಪದಗ್ರಹಣಕ್ಕಾಗಿ ಗಾಜಿನ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಭವ್ಯ ವೇದಿಕೆ ತಲೆ ಎತ್ತಿದ್ದು, ಬರೋಬ್ಬರಿ 1100 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನೊಂದೆಡೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಿಎಂ ಕಚೇರಿಗೆ ವಾಸ್ತು ಗುರೂಜಿ ಆರಾಧ್ಯ ಭೇಟಿ ನೀಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ 335ನೇ ಸಂಖ್ಯೆಯ ಕೊಠಡಿಯಲ್ಲಿದ್ದ ಡಿಕೆ ಕಚೇರಿಯ ಎಲ್ಲಾ ಕಾಗದ ಪತ್ರ ವಸ್ತುಗಳನ್ನ ತೆರವು ಮಾಡಲಾಗಿದೆ. ಡಿಕೆಸಿ ಈಗ 323ನೇ ಸಂಖ್ಯೆಯ ಕೊಠಡಿಗೆ ಶಿಫ್ಟ್ ಆಗಲಿದ್ದು, ಈಗಾಗಲೇ ಮಾಜಿ ಸಚಿವರ ಕೊಠಡಿಗಳ ನಾಮಫಲಕಗಳನ್ನ ತೆಗೆಯಲಾಗಿದೆ. ಡಿಕೆ ಪಟ್ಟಾಭಿಷೇಕಕ್ಕೆ ಸರ್ವಧರ್ಮ ಸಮನ್ವಯದ ಮಹಾಮಂತ್ರ. ಅಧಿಕಾರದ ಗದ್ದುಗೆ ಏರುವ ಆ ಪವಿತ್ರ ಕ್ಷಣದಲ್ಲಿ ಡಿಕೆಶಿ ಸರ್ವಧರ್ಮ ಪಾಲನೆಯ ಸಂದೇಶ ಸಾರುತ್ತಿದ್ದಾರೆ. ರಾಜ್ಯದ ನಾನಾ ಭಾಗದ ಬರೋಬ್ಬರಿ 55 ಮಠಾಧಿಪತಿಗಳು, 40ಕ್ಕೂ ಹೆಚ್ಚು ವಿವಿಧ ಸ್ವಾಮೀಜಿಗಳು, ಚರ್ಚ್ ಫಾದರ್ಗಳು ಹಾಗೂ ಮೌಲ್ವಿಗಳ ಸಮ್ಮುಖದಲ್ಲಿ ಈ ಪ್ರಮಾಣ ವಚನ ನಡೆಯಲಿದೆ. ಡಿಕೆಶಿ ಕಚೇರಿಯಿಂದಲೇ ಪಟ್ಟಿ ಪಡೆದಿರುವ ಶಿಷ್ಟಾಚಾರ ವಿಭಾಗ ಎಲ್ಲಾ ಧರ್ಮಗುರುಗಳಿಗೆ ಆಮಂತ್ರಣ ನೀಡಿದೆ. ಜೊತೆಗೆ ಬೇರೆ ರಾಜ್ಯಗಳ ಸಿಎಂಗಳು ಹಾಗೂ ನ್ಯಾಯಾಧೀಶರಿಗೂ ವಿಶೇಷ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಅತ ಪದಗ್ರಹಣದ ಕೌಂಟ್ ಡೌನ್ ಶುರುವಾಗುತ್ತಿದ್ದಂತೆ ಇತ್ತ ಸರ್ಕಾರಿ ಸಿಬ್ಬಂದಿಗೆ ಮಧ್ಯಾಹ್ನವೇ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ನಾಳೆ ಮಧ್ಯಾಹ್ನದ ಬಳಿಕ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಮಿತಿ ಮೀರುವ ಹಿನ್ನೆಲೆಯಲ್ಲಿ ವಿಧಾನಸೌಧ, ವಿಕಾಸಸೌಧ ಹಾಗೂ ಎಂಎಸ್ ಬಿಲ್ಡಿಂಗ್ ಸಿಬ್ಬಂದಿಗೆ ಡಿಪಿಎಆರ್ನಿಂದ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ. ರಾಜಧಾನಿಯ ಜನರೇ, ನಾಳೆ ಮಧ್ಯಾಹ್ನ 12ರಿಂದ ರಾತ್ರಿ 8 ಗಂಟೆಯವರೆಗೆ ಸೆಂಟ್ರಲ್ ಬೆಂಗಳೂರು ಕಡೆ ಬರೋದಿದ್ರೆ ನಿಮ್ಮ ಪ್ಲಾನ್ ಬದಲಿಸಿ. ಕಬ್ಬನ್ ರಸ್ತೆ, ಸಿಟಿಒ ಜಂಕ್ಷನ್, ಬಾಲೆಕುಂದ್ರಿ, ಡಾಕ್ಟರ್ ಅಂಬೇಡ್ಕರ್ ರಸ್ತೆ, ಕೆಆರ್ ವೃತ್ತದಿಂದ ಕಾಫಿ ಬೋರ್ಡ್ ಜಂಕ್ಷನ್, ರೇಸ್ ಕೋರ್ಸ್ ರಸ್ತೆ ಹಾಗೂ ಸೇಂಟ್ ಮಾರ್ಕ್ ರಸ್ತೆಯಿಂದ ಕ್ವೀನ್ ಜಂಕ್ಷನ್ ಮೂಲಕ ಲೋಕಭವನದ ಕಡೆಗೆ ವಾಹನ ಸಂಚಾರವನ್ನ ಪೊಲೀಸರು ಸಂಪೂರ್ಣ ನಿರ್ಬಂಧಿಸಿದ್ದಾರೆ. ಇದೇ ವೇಳೆ ನಗರದಲ್ಲಿ ಕಟೌಟ್ಗಳ ಅಬ್ಬರವೂ ಜೋರಾಗಿದೆ. ಹೆಬ್ಬಾಳ, ಮೆಕ್ರಿ ಸರ್ಕಲ್ ಸುತ್ತಮುತ್ತ ಡಿಕೆ ಅಭಿಮಾನಿಗಳು ಬೃಹತ್ ಕಟೌಟ್ ನಿಲ್ಲಿಸಿ ಹವಾ ಸೃಷ್ಟಿಸಿದ್ದಾರೆ. ಆದರೆ ಇದೇ ಅಭಿಮಾನಕ್ಕೆ ಕಾನೂನಿನ ಬಿಸಿ ಕೂಡ ತಟ್ಟಿದೆ. ಹೈಕೋರ್ಟ್ ಮುಂಭಾಗ 25ರಿಂದ 30 ಅಡಿಯ ಬೃಹತ್ ಕಟೌಟ್ ಹಾಕಲು ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಸಿದ್ಧವಾಗಿದ್ದ ಸಿದ್ದು ಡಿಕೆ ಕಟೌಟ್ಗಳನ್ನ ಕಾರ್ಮಿಕರು ಬೇಸರದಿಂದಲೇ ತೆರವುಗೊಳಿಸುತ್ತಿದ್ದಾರೆ. ಸುನೀಲ್, ಅನಿಲ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.